ಟು ಕನ್ಸಿಡರ್, ಅದನ್ನ ಕನ್ಸಿಡರ್ ಮಾಡ್ಕೊಳಕ್ಕಾಗಲ್ಲ. ಸೊ ಅದೇ ಥರ ಇನ್ನೊಂದು ಎಕ್ಸಾಂಪಲ್, ಇನ್ವರ್ಷನ್ ಆಫ್ ಕೇನ್ ಶುಗರ್. ಇಟ್ ಈಸ್ ಕೇನ್ ಶುಗರ್ C12H22O11. So if you do inversion, that is if you treat with water in presence of an HCl, you get C6H12O6 and also C6H12O6. So one is glucose, another one is fructose ಅಂತ ಕರಿತೀವಿ. ಇಲ್ಲೂ ಕೂಡ ಅಷ್ಟೇ ಸೇಮ್ ಥಿಂಗ್. ರೇಟ್ ಬರ್ಕೊಂಡ್ರೆ ಏನಾಗಿರುತ್ತೆ, which is directly proportional to, ಅಥವಾ rate is equals to K into that is sucrose ಅಥವಾ ಸಾರಿ ಕೇನ್ ಶುಗರ್ 11 ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು ವಾಟರ್ ಮೇಲೆ ಡಿಪೆಂಡ್ ಆಗಿರಲ್ಲ. ಯಾಕೆ ಎಕ್ಸಸ್ ತೊಗೊಂಡಿರ್ತೀವಿ, ವಾಟರ್ ಮೇಲೆ 0 ಆಗಿರುತ್ತೆ. ಸೊ ಆರ್ಡರ್ ಎಷ್ಟಾಯಿತು, 1 ಆಯಿತು. ಸೊ 1 could be the order. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನಾವು ಐ ಆಮ್ ಗೋಯಿಂಗ್ ಟು ಡಿಫೈನ್ ವಾಟ್ ಈಸ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ ನಥಿಂಗ್ ಬಟ್ order is 1 but molecularity is 2. That is a common understanding. If I define in a particular manner the reaction whose order is 1 but the molecularity is 2 in an experimentally determined rate equation, that is what is called as a pseudo first order reaction. ಆ ಥರನೇ ಡಿಫೈನ್ ಮಾಡಬೇಕು ನೀವು. ಡೆಫಿನೇಷನ್ಸ್ನ ಡಿಫೈನ್ ಮಾಡುವಾಗ you have to follow a clean and clear cut definitions. Like ನೋಡಿ, ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ನ ಇನ್ನೊಂದ್ಸಲ ಡಿಫೈನ್ ಮಾಡ್ತಾ ಇದ್ದೀನಿ. ದ ರಿಯಾಕ್ಷನ್ಸ್ ವೇರ್ ದ ಆರ್ಡರ್ ಇಸ್ 1 ಬಟ್ ದ ಮಾಲಿಕ್ಯುಲಾರಿಟಿ is 2 or more, whatever it is, 2 or more, such reactions are called as pseudo first order reaction. ಅದಕ್ಕೆ ಎಕ್ಸಾಂಪಲ್ಲು it is acid hydrolysis of methyl acetate and also inversion of cane sugar. ಯಾವುದ್ರಲ್ಲಿ ಯಾವುದನ್ನು ಬೇಕಾದರೂ ಬರೀಬೋದು. ಇನ್ನು ಇಲ್ಲೊಂದು ನೋಟ್ ಬರ್ಕೊಂಡಿದ್ದಾನೆ, ದಟ್ ಈಸ್ ಅನ್ ಇಂಪಾರ್ಟೆಂಟ್ ನೋಟ್ ರಿಗಾರ್ಡಿಂಗ್ ಯುವರ್ CET. ಯಾವ್ಯಾವ ರಿಯಾಕ್ಷನ್ಸ್ಗಳು ಎನ್ಸೈಮ್ಯಾಟಿಕ್ ಕೆಟಲಿಸ್ಟ್ ಆಗಿ ವರ್ಕ್ ಆಗ್ತಿರ್ತವೆ, ಅಂದರೆ ಯಾವುದಾದ್ರೂ ರಿಯಾಕ್ಷನ್ಗೆ ಎನ್ಸೈಮ್ ಏನಾದರೂ ಕೆಟಲಿಸ್ಟ್ ಆಗಿ ವರ್ಕ್ ಆಗ್ತಿದ್ರೆ, ಅಥವಾ ಯಾವ ರಿಯಾಕ್ಷನ್ಸ್ಗಳು ಫೋಟೋಕೆಮಿಕಲ್ ರಿಯಾಕ್ಷನ್ಸ್ ಆಗಿದ್ರೆ, ಅಥವಾ ಯಾವ್ಯಾವ ರಿಯಾಕ್ಷನ್ಸ್ಗಳು ಮೆಟಲ್ ಸರ್ಫೇಸ್ ಮೇಲೆ ನಡೀತಾ ಇದ್ದರೆ, enzyme catalyzed reactions, photochemical reactions and the reactions which takes place on the metal surface, those are all considered as zero order reactions. ನೋಡಿ, ಕಣ್ಣು ಮುಚ್ಕೊಂಡು ಅವುಗಳನ್ನ zero order reactions ಅಂತ ಅನ್ಕೋಬೇಕು. ಅಂದರೆ zero order reaction ಅಂತಂದರೆ ಮೊದಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ದಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದೇರ್ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿರಲ್ಲ ಆರ್ಡರ್, ದಟ್ಸ್ ಆಲ್. ಇನ್ನು ಆಲ್ ರೇಡಿಯೋ ಆಕ್ಟಿವ್ ಡಿಸ್ಇಂಟಿಗ್ರೇಷನ್, ಎಲ್ಲ ರೇಡಿಯೋ ಆಕ್ಟಿವ್ ಡಿಸ್ಇಂಟಿಗ್ರೇಷನ್ನ ನಾವೇನಂತ ಕರ್ಕೊಬೋದು, ಅಥವಾ ಯಾವುದು ಆರ್ಡ್ರನ್ನ ಫಾಲೋ ಮಾಡ್ತಿರುತ್ತೆ ಅಂದರೆ ಫಸ್ಟ್ ಆರ್ಡ್ರನ್ನ ಫಾಲೋ ಮಾಡ್ತಿರುತ್ತೆ. ನೋಡಿ, ಇವುಗಳನ್ನೆಲ್ಲ ಪಾರ್ಟ್ ಎಯಲ್ಲಿ ಒಂದೊಂದು ಮಾರ್ಕ್ಸಿಗೆ ಕೇಳ್ಬೋದು. ಹೇಗೆ ಆಲ್ ರೇಡಿಯೋ ಆಕ್ಟಿವ್ ಡಿಸ್ಇಂಟಿಗ್ರೇಷನ್ ಫಾಲೋಸ್ ವಿಚ್ ಆರ್ಡರ್ ಅಂತ ಯಾವುದು ಅಂತ ಬರೀತೀರಾ, ಫಸ್ಟ್ ಆರ್ಡರ್. ಎನ್ಸೈಮ್ಯಾಟಿಕ್, ಫೋಟೋಕೆಮಿಕಲ್, the reaction takes place on the metal surface, ಆಮೇಲೆ zero order. So according to the next concept, that is molecularity of the reactions. So molecularity of the reactions is nothing but once again definitions ಹೋಗೋಕ್ಕಿಂತ ಅರ್ಥ ಮಾಡ್ಕೊಳ್ಳಿ. ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ ಅಂತಂದರೆ ಒಂದೇ ಒಂದು ಮಾಲಿಕ್ಯೂಲ್, ಈ ಥರ ಇದಿಷ್ಟು ಒಂದೇ ಮಾಲಿಕ್ಯೂಲ್. ಅಮೋನಿಯಂ ನೈಟ್ರೇಟ್ ಅಂತ ಕರಿತೀವಿ, ಒಂದೇ ಮಾಲಿಕ್ಯೂಲ್. ಬೈ ಮಾಲಿಕ್ಯುಲರ್ ಅಂತಂದರೆ ನೋಡಿ, ಹೈಡ್ರೋಜನ್ ಅಯೋಡೈಡ್ ಎಷ್ಟಿದೆ, ಒಂದು ಮಾಲಿಕ್ಯೂಲು 2 ಇದೆ, ಹಾಗಾಗಿ ಇದನ್ನ ಬೈ ಮಾಲಿಕ್ಯುಲರ್. ಟ್ರೈ ಮಾಲಿಕ್ಯುಲರ್ ಅಂತಂದರೆ 3 ಮಾಲಿಕ್ಯೂಲ್ ಇರುತ್ತೆ. ಆಕ್ಸಿಜನ್ 1 ಮಾಲಿಕ್ಯೂಲು ಮತ್ತು NO ಮಾಲಿಕ್ಯೂಲ್ 2 ಇದೆ. 2 + 1 is 3. ಸೊ ಹಂಗಾಗಿ ಇದನ್ನ ಟ್ರೈ ಮಾಲಿಕ್ಯುಲರ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ನಾವು ಇಫ್ ಐ ಡಿಫೈನ್ ವಾಟ್ ಈಸ್ ಮಾಲಿಕ್ಯುಲಾರಿಟಿ ಆಫ್ ದ ರಿಯಾಕ್ಷನ್ ಇಸ್ ನಥಿಂಗ್ ಬಟ್ ದ ನಂಬರ್ ಆಫ್ ರಿಯಾಕ್ಟಿಂಗ್ ಸ್ಪೀಸೀಸ್ involved in the elementary reaction which must collide simultaneously to bring about the product or to bring about the reaction. This is what is called as molecularity of the reaction. ಅಂದರೆ ಎಲಿಮೆಂಟ್ರಿ ರಿಯಾಕ್ಷನ್ಸ್ಗಳು, ಅಂದರೆ ಎಲಿಮೆಂಟ್ರಿ ರಿಯಾಕ್ಷನ್ಸ್ ಮೀನ್ಸ್ ಸಿಂಗಲ್ ಸ್ಟೆಪ್ ರಿಯಾಕ್ಷನ್ಸ್ ಅಂತ ನಾವು ಕಾಮನ್ ಆಗಿ ಕರೆದ್ಬಿಡ್ತೀವಿ. ಸಿಂಗಲ್ ಸ್ಟೆಪ್ ರಿಯಾಕ್ಷನ್ಸಲ್ಲಿ ಎಷ್ಟು ನಂಬರ್ ಆಫ್ ಸ್ಪೀಸೀಸ್ಗಳು ರಿಯಾಕ್ಷನಲ್ಲಿ ಒಳಪಟ್ಟಿರ್ತಾವೋ ಅವುಗಳು ದೆ ಮಸ್ಟ್ ಕೊಲೈಡ್ ವಿತ್ ಈಚ್ ಅದರ್, ಮುಂದಕ್ಕೊಂದು ಕೊಲೈಡ್ ಆಗಬೇಕು. ಕೊಲೈಡ್ ಆಗಿ ಅದು ಸೈಮಲ್ಟೇನಿಯಸಲಿ. ಸೊ ನಾವು ಇದ್ರ ಬಗ್ಗೆ ನಾವು ಕೈನೆಟಿಕ್ ಥಿಯರಿಯಲ್ಲಿ ಮಾತಾಡ್ತೀವಿ, ಆದರೂ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಮಾಲಿಕ್ಯುಲಾರಿಟಿ ಅಂತ ಹೇಳಿದ್ರೆ ಆ ಮಾಲಿಕ್ಯೂಲ್ಗಳು, ಐ ಮೀನ್ ಟು ಸೇ ರಿಯಾಕ್ಟೆಂಟ್ಗಳು, ದೇ ಹ್ಯಾವ್ ಟು ಕೊಲೈಡ್ ವಿತ್ ಈಚ್ ಅದರ್ ಇನ್ ಅ ಸೈಮಲ್ಟೇನಿಯಸ್ಲಿ ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್ ಇನ್ ಅ ಪರ್ಟಿಕ್ಯುಲರ್ ಕೈನೆಟಿಕ್ ಎನರ್ಜಿ.
ಅವಾಗ ಮಾತ್ರ ನಾವು ಅದನ್ನು ಸಿಗ್ನಿಫಿಕೆಂಟ್ ಕೊಲ್ಯೂಷನ್ ಅಂತ ಕರ್ಕೋತೀವಿ. ಇಲ್ಲ ಅಂತಂದರೆ ನೋಡಿ, ಒಂದಕ್ಕೊಂದು ನೋಡಿ, ಈಗ ಪರ್ಟಿಕ್ಯುಲರ್ ಆಗಿ ಒಂದು ಮಾಲಿಕ್ಯೂಲ್ ಇನ್ನೊಂದು ಮಾಲಿಕ್ಯೂಲ್ಗೆ ಒಂದಕ್ಕೊಂದು ಏನು ಮಾಡಬೇಕು, ಕೊಲೈಡ್ ಆಗಬೇಕು. ದೆನ್ ಓನ್ಲಿಯೇ ವಿ ಗೆಟ್ ಎ ಸಿಗ್ನಿಫಿಕೆಂಟ್ ಪ್ರಾಡಕ್ಟ್. ಆಗಲಿಲ್ಲ ಅಂತ ಹೇಳಿದ್ರೆ, ಒಂದೇನಾದರೂ ಮಿಸ್ ಆಯಿತು ಅಂತ ಹೇಳಿದ್ರೆ ಇವೆರಡು ಡಿಕ್ಕಿ ಹೊಡ್ಕೊಂಡು ವಾಪಸ್ ಹೊರಟೋಗ್ತವೆ. ಅದನ್ನ ಅನ್ಸಿಗ್ನಿಫಿಕೆಂಟ್ ಅಥವಾ ಸಿಗ್ನಿಫಿಕೆಂಟ್ ಇಲ್ಲದೆ ಇರೋ ಅವು ಪ್ರಾಡಕ್ಟ್ಗಳಾಗಲ್ಲ. ಅದಾಗ್ತಿದೆಯಾ? ಸೊ ದಟ್ಸ್ ವೈ ಇಫ್ ಯು ಡಿಫೈನ್ ಅ ಮಾಲಿಕ್ಯುಲಾರಿಟಿ ಆಫ್ ರಿಯಾಕ್ಷನ್, ಯು ಹ್ಯಾವ್ ಟು ಸೇ ದ ನಂಬರ್ ಆಫ್ reacting species they must collide simultaneously to bring about the reactions. ಆ ಎರಡೂ ಅಥವಾ ಎಷ್ಟಾದರೂ ಇರಲಿ ರಿಯಾಕ್ಟೆಂಟ್ಗಳು ಅವು ಕೊಲೈಡ್ ಆಗಬೇಕು ಸೈಮಲ್ಟೇನಿಯಸ್ ಆಗಿ, ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಕೊಲೈಡ್ ಆಗಬೇಕು. ದೆನ್ ಓನ್ಲಿ ಅವೇನಾಗ್ತವೆ, ಪ್ರಾಡಕ್ಟಾಗಿ ಫಾರ್ಮೇಷನ್ ಆಗ್ತವೆ. ಸೊ ಅಂಥ ನಂಬರ್ ಆಫ್ ಮಾಲಿಕ್ಯೂಲ್ಸ್ಗಳನ್ನ ನಾವೇನಂತ ಕರ್ಕೋತೀವಿ, ಮಾಲಿಕ್ಯುಲಾರಿಟಿ ಅಂತ ಕರ್ಕೋತೀವಿ. ಒಂದಿದ್ರೆ ಯೂನಿ ಮಾಲಿಕ್ಯುಲರ್, 2 ಇದ್ರೆ ಬೈ ಮಾಲಿಕ್ಯುಲರ್, 3 ಇದ್ರೆ ಟ್ರೈ ಮಾಲಿಕ್ಯುಲರ್. ಓಕೆನಾ? ಇದ್ರ ಬಗ್ಗೆ ಇನ್ನು ನಾವು ಕೈನೆಟಿಕ್ ಥಿಯರಿಲಿ ಮಾತಾಡ್ತೀವಿ, ದಟ್ ಈಸ್ ಕೊಲ್ಯೂಷನ್ ಥಿಯರಿಲಿ ಮಾತಾಡ್ತೀವಿ. ಆವಾಗ ಇನ್ನು ಸ್ವಲ್ಪ ಮಾತಾಡೋಣ. ಸೊ ನೆಕ್ಸ್ಟ್, ಒನ್ ಆಫ್ ದಿ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್ ಕ್ವಶನ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಆರ್ಡರ್ ಆ್ಯಂಡ್ ಮಾಲಿಕ್ಯುಲಾರಿಟಿ. ಇಲ್ಲಿ ನೋಟ್ ಅಂತ ಬರೆದಿದ್ದೀನಿ. ಸೊ ಅದೇನಂತ ಹೇಳಿದ್ರೆ ಇದೆ, ಒಂದು ರಿಯಾಕ್ಷನ್ಸ್ ಏನಾದರೂ ಸಿಂಗಲ್ ಸ್ಟೆಪ್ಪಲ್ಲಿ ನಡೆದ್ರೆ ಅದನ್ನ ಎಲಿಮೆಂಟರಿ ರಿಯಾಕ್ಷನ್ಸ್ ಅಂತ ಕರಿತೀವಿ. ಒಂದಕ್ಕಿಂತ ಜಾಸ್ತಿ ಸ್ಟೆಪ್ಪಲ್ಲಿ ನಡ್ಕೊಂಡ್ರೆ ಅದನ್ನು ಕಾಂಪ್ಲೆಕ್ಸ್ ರಿಯಾಕ್ಷನ್ಸ್ ಅಂತ ಕರ್ಕೋತೀವಿ. ಇಫ್ ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ several steps, 2, 3, 4 steps, so they may considered as a complex reactions. If it is takes place in a single step reactions, they are called elementary reactions ಅಂತ ಕರಿತೀವಿ. ಓಕೆ, ದೆನ್ ಈ ಟ್ರೈ ಮಾಲಿಕ್ಯುಲರ್ ಅಷ್ಟೇ ಕಾಮನ್. ಟೆಟ್ರಾಮಾಲಿಕ್ಯುಲರ್, ಪೆಂಟಾಮಾಲಿಕ್ಯುಲರ್ ರಿಯಾಕ್ಷನ್ಸ್ಗಳೆಲ್ಲ ವಿ ಕುಡಂಟ್ ಏಬಲ್ ಟು ಫೈಂಡ್ ಔಟ್ ಬಿಕಾಸ್ ಸಚ್ ಡಿಫಿಕಲ್ಟ್ನೆಸ್ ಇಸ್ ದೇರ್. ತುಂಬ ಕಷ್ಟ. ಯಾಕಂತ ಹೇಳಿದ್ರೆ ಆ್ಯಸ್ ಐ ಡಿಫೈನ್ ಮಾಲಿಕ್ಯುಲಾರಿಟಿ ಆಫ್ ರಿಯಾಕ್ಷನ್ಸ್ನ ಡಿಫೈನ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ, ದೆ ಮಸ್ಟ್ ಕೊಲೈಡ್ ಸೈಮಲ್ಟೇನಿಯಸ್ಲಿ ಅಂತ. ಈಗ ನೋಡಿ, ಟ್ರೈ ಮಾಲಿಕ್ಯುಲರ್ ರಿಯಾಕ್ಷನ್ಸಲ್ಲಿ 3 ಮಾಲಿಕ್ಯೂಲ್ ಇದೆ. 3 ಮಾಲಿಕ್ಯೂಲ್ಗಳು ಒಂದೇ ಟೈಮಿಂಗ್ಸಲ್ಲಿ ಕೊಲೈಡ್ ಆಗಬೇಕು. ಅವಾಗ ಮಾತ್ರ ನಿಮ್ಗೆ ಪ್ರಾಡಕ್ಟ್ ಬರೋಕ್ಕಾಗೋದು, ಡಿಸೈರ್ಡ್ ಪ್ರಾಡಕ್ಟು. ಒಂದು ಮಿಸ್ ಆಯಿತು ಅಂದರೆ ಪ್ರಾಡಕ್ಟ್ ಬರೋಲ್ಲ. ಇನ್ನು 4 ಮಾಲಿಕ್ಯೂಲು, 5 ಮಾಲಿಕ್ಯೂಲು, ನಂಬರ್ ಆಫ್ ಮಾಲಿಕ್ಯೂಲ್ಸ್ಗಳು ಜಾಸ್ತಿ ಆಗ್ತಾ ಹೋದಂಗೆ ಸೈಮಲ್ಟೇನಿಯಸ್ ಕೊಲ್ಯೂಷನ್ ಆಗೋದು ಪ್ರಾಬಬಿಲಿಟಿ ಕಡಿಮೆ. ಸೊ ದಟ್ ಈಸ್ ವೈ ಆ ಥರ ಹೇಳ್ತಾರೆ. ಆ್ಯಂಡ್ ಟ್ರೈ ಮಾಲಿಕ್ಯುಲರ್ ಆದಮೇಲೆ ಟೆಟ್ರಾಮಾಲಿಕ್ಯುಲರು, ಪೆಂಟಾಮಾಲಿಕ್ಯುಲರ್ ರಿಯಾಕ್ಷನ್ಸ್ಗಳೆಲ್ಲ ತುಂಬ ರೇರು, ನಾವು ಈಸಿಯಾಗಿ ನೋಡೋದಕ್ಕೆ ಆಗಲ್ಲ ಬಿಕಾಸ್ ಆಫ್ ದಿಸ್ ರೀಸನ್. ಅಷ್ಟು ಸಾಕು ಅದ್ರ ಬಗ್ಗೆ. ಇನ್ನು ಒನ್ ಆಫ್ ದ 2 ಮಾರ್ಕ್ ಕ್ವಶನ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಆರ್ಡರ್ ಆಫ್ ರಿಯಾಕ್ಷನ್ ಆ್ಯಂಡ್ ದ ಮಾಲಿಕ್ಯುಲಾರಿಟಿ ಆಫ್ ರಿಯಾಕ್ಷನ್. ಸೊ ಐ ಹ್ಯಾವ್ ಬಿನ್ ಟೆಲ್ಲಿಂಗ್ ದಿಸ್ ವೆನ್ ಯು ಆರ್ ಗೋಯಿಂಗ್ ಟು ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಎನಿಥಿಂಗ್. ಯಾವುದಾದ್ರೂ ಡಿಫ್ರೆನ್ಸ್ ಬರೆಯುವಾಗ ನಾನು ಆವಾಗಲೇ ಟ್ರಿಕ್ಸ್ಗಳು ತುಂಬ ಸರಿ ಹೇಳಿದ್ದೀನಿ. ಕಣ್ಣು ಮುಚ್ಕೊಂಡು ಇನ್ ದ ಫಸ್ಟ್ ಪಾಯಿಂಟ್ ಯು ಆರ್ ಗೋಯಿಂಗ್ ಟು ರೈಟ್ ದ ಡೆಫಿನೇಷನ್ಸ್ನ ಬರೆದು ಬಿಸಾಕಿ. ಸೊ ದಟ್ ಕುಡ್ ಆಲ್ಸೋ ಕನ್ಸಿಡರ್ಡ್ ಆ್ಯಸ್ ಒನ್ ಆಫ್ ದ ಒಂದು ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಕೋತಾರೆ. ಏನು ಆರ್ಡರ್ ಆಫ್ ರಿಯಾಕ್ಷನ್ ಅಂತಂದರೆ, ಸಮ್ ಆಫ್ ದ ಪವರ್ಸ್ ಆಫ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಇನ್ ಆನ್ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಈಕ್ವೇಷನ್ ಅಟ್ ಗಿವನ್ ಟೆಂಪರೇಚರ್. ಮಾಲಿಕ್ಯುಲಾರಿಟಿ ಅಂದರೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ದ ಎಲಿಮೆಂಟರಿ ರಿಯಾಕ್ಷನ್ಸ್ ವಿಚ್ ಮಸ್ಟ್ ಕೊಲೈಡ್ ವಿತ್ ಈಚ್ ಅದರ್ ಟು ಬ್ರಿಂಗ್ ಎ ರಿಯಾಕ್ಷನ್. ಮುಗೀತು, ಡೆಫಿನೇಷನ್ಸ್ ಬರೀರಿ. ಎರಡನೇದು ಆರ್ಡರ್ ಆಫ್ ದ ರಿಯಾಕ್ಷನ್ ಏನಾಗಿರುತ್ತೆ? ಆರ್ಡರ್ ಆಫ್ ದ ರಿಯಾಕ್ಷನ್ನು ಇಟ್ ಈಸ್ ಎಕ್ಸ್ಪೆರಿಮೆಂಟಲ್ ಕ್ವಾಂಟಿಟಿ. ಆರ್ಡರ್ ಆಫ್ ದ ರಿಯಾಕ್ಷನ್ ಎಕ್ಸ್ಪೆರಿಮೆಂಟಲ್ ಕ್ವಾಂಟಿಟಿ, ವೆರಾಸ್ ಮಾಲಿಕ್ಯುಲಾರಿಟಿ ಈಸ್ ಥಿಯರಿಟಿಕಲ್ ಕ್ವಾಂಟಿಟಿ. ಬಿಕಾಸ್ ನಾವು ರಿಯಾಕ್ಷನ್ಸ್ನ ನೋಡಿದ ತಕ್ಷಣನೇ ಹೇಳ್ಬಿಡ್ಬೋದು. ನೋಡಿ, ಇಲ್ಲ ನೋಡಿದ ತಕ್ಷಣನೇ ಹೇಳ್ತಾ ಇಲ್ವಾ, 2, 3, ಇಲ್ಲೊಂದು 2 ಇದೆ, ಇಲ್ಲೊಂದು 1 ಇದೆ, 3. ಹಂಗಾಗಿ ಇದು ಥಿಯರಿಟಿಕಲ್ ಕ್ವಾಂಟಿಟಿ, ರೈಟ್. ಆರ್ಡರ್ ಆಫ್ ದ ರಿಯಾಕ್ಷನ್ ಏನಾಗಿರ್ಬೋದು? ಹೋಲ್ ನಂಬರ್ ಆಗಿರ್ಬೋದು, ಫ್ರ್ಯಾಕ್ಷನಲ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಝೀರೋನೂ ಕೂಡ ಆಗಿರ್ಬೋದು. ಬಟ್ ಮಾಲಿಕ್ಯುಲಾರಿಟಿ ಆಲ್ವೇಸ್ ಎ ಹೋಲ್ ನಂಬರ್, ಕೀಪ್ ಇಟ್ ಇನ್ ಮೈಂಡ್. ಕ್ವಶನ್ಸ್ಗಳು ಹೇಗೆ ಬೇಕಾದರೂ ಕೇಳ್ಬೋದು. ಮಾಲಿಕ್ಯುಲಾರಿಟಿ ಆಪ್ಷನ್ ಎ ಫ್ರ್ಯಾಕ್ಷನಲ್, ಆಪ್ಷನ್ ಬಿ ಝೀರೋ, ಆಪ್ಷನ್ ಸಿ ಹೋಲ್ ನಂಬರ್, ಆಪ್ಷನ್ ಡಿ ನನ್ ಆಫ್ ದಿ ಅಬೋ. ಯಾವ್ದು ಬೇಕಾದ್ರೂ ಕೇಳ್ಬೋದು ಕ್ವಶನ್ಸ್ಗಳನ್ನ. ನೀವು ಕಾನ್ಸೆಪ್ಟ್ಗಳನ್ನ ತುಂಬ ಚೆನ್ನಾಗಿ ಹೋಲ್ಡ್ ಇದ್ದರೆ ಯು ಕ್ಯಾನ್ ಏಬಲ್ ಟು ಈಸಿಲಿ ಆನ್ಸರ್. ಮಾಲಿಕ್ಯುಲಾರಿಟಿ ಯಾವಾಗಲೂ ಹೋಲ್ ನಂಬರೇ ಇರುತ್ತೆ ಬಿಕಾಸ್ ಇಟ್ ಈಸ್ ಅ ಥಿಯರಿಟಿಕಲ್ ಕ್ವಾಂಟಿಟಿ, ವೆರಾಸ್ ಆರ್ಡರ್ ಈಸ್ maybe a whole number, maybe a fractional, maybe a zero also. Next, the order is holds good for elementary reaction. ಆರ್ಡರ್ನ ನಾವು ಎಲಿಮೆಂಟರಿ ರಿಯಾಕ್ಷನ್ಸಲ್ಲೂ ನೋಡ್ಬೋದು, ಅದೇ ಥರ ಕಾಂಪ್ಲೆಕ್ಸ್ ರಿಯಾಕ್ಷನ್ಸಲ್ಲೂ ನೋಡ್ಬೋದು ಬಿಕಾಸ್ ಇಟ್ ಇಸ್ ಅನ್ ಎಕ್ಸ್ಪೆರಿಮೆಂಟಲ್ ಕ್ವಾಂಟಿಟಿನೋ, ದಟ್ಸ್ ಹೌ. ಬಟ್ ಮಾಲಿಕ್ಯುಲಾರಿಟಿನ ವಿ ಕೆನಾಟ್ ಡಿಫೈನ್ ದ ಮಾಲಿಕ್ಯುಲಾರಿಟಿ ಇನ್ ಅ ಕಾಂಪ್ಲೆಕ್ಸ್ ರಿಯಾಕ್ಷನ್ಸ್. ಸೊ ವಿ ಕ್ಯಾನ್ ಓನ್ಲಿ say the molecularity in elementary reaction, ಅಥವಾ molecularity holds good for elementary reactions
ಎಲಿಮೆಂಟರಿ ರಿಯಾಕ್ಷನ್ಸಲ್ಲಿ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ದೀಸ್ ಫೋರ್ಸ್ ಆರ್ ದ ವೆರಿ ವೆರಿ ಇಂಪಾರ್ಟೆಂಟ್ ಡಿಫರೆನ್ಸಸ್ ಬಿಟ್ವೀನ್ ಆರ್ಡರ್ ಆ್ಯಂಡ್ ಮಾಲಿಕ್ಯುಲಾರಿಟಿ.